ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇದು ಪುಕ್ಸಟ್ಟೆ ಭಾರ. ಈ ಭಾರಕ್ಕೆ ಖಜಾನೆ ನಲುಗ್ತಾ ಇದೆ. ಆದರೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದ ಸಿದ್ದು ಗ್ಯಾರಂಟಿ ನಿಲ್ಸಲ್ಲ ಅಂತ ಸಾರಿದ್ದಾರೆ. ಆದರೆ ಪರಿಷ್ಕರಣೆ ಅನ್ನೋ ಆಪರೇಷನ್ ಅಂತೂ ನಡೆಯೋದಕ್ಕಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಂವಿಧಾನ ಕವಚ ತೊಟ್ಟು 3 ಅಸ್ತ್ರಗಳನ್ನು ಝಳಪಿಸಿದ್ದಾರೆ. ಕೆಂಪುಕೋಟೆಯ ಮೇಲೆ ಇವತ್ತು ಮೋದಿ ಸೆಕ್ಯುಲರ್ ಸಿವಿಲ್ ಕೋಡ್ ಬಗ್ಗೆ ಮಾತನಾಡಿದ್ದು ಚರ್ಚೆಗೆ ಕಾರಣ ಆಗಿದೆ. ಅಭಿವೃದ್ಧಿಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಗತ್ಯ ಅಂತ ಪ್ರತಿಪಾದಿಸಿದ್ದಾರೆ. ಭ್ರಷ್ಟಾಚಾರ ಅಂತ್ಯಕ್ಕೆ ಕುಟುಂಬ ರಾಜಕಾರಣ ಶುದ್ಧೀಕರಣವನ್ನು ಪ್ರಸ್ತಾಪಿಸಿದ್ದಾರೆ. 2036ರಲ್ಲಿ ಭಾರತ ಒಲಿಂಪಿಕ್ ಆಯೋಜನೆಯ ಕನಸು ಬಿತ್ತಿದ್ದಾರೆ. ಇದು ಸಾಹಸ ಹರಸಾಹಸ. ಬೃಹತ್ ಜಲರಾಶಿ ಹಿಡಿದಿಟ್ಟ ಡ್ಯಾಮ್ನಿಂದ ನೀರು ಬೋರ್ಗರಿತಾ ಇದೆ. ಪೋಲಾಗ್ತಾ ಇರೋ ನೀರು ತಡೆಗೆ 3 ಕಂಪನಿಗಳ ಸಮರೋಪಾದಿ ಕಾರ್ಯ ಶುರುವಾಗಿದೆ. 14 ಟನ್ ಗಾತ್ರದ 5 ಸ್ಟಾಪ್ ಲಾಕ್ ಗೇಟ್ ರೆಡಿಯಾಗಿದ್ದು 26 ಗಂಟೆಗಳ ಬಳಿಕ ಗುಡ್ ನ್ಯೂಸ್ನ ಭರವಸೆ ಸಿಕ್ಕಿದೆ. ಆ ಮಳೆ ಮತ್ತೆ ಈ ಅಮಲು, ಈ ಎರಡು ಬೆಂಗಳೂರಿನ ಮಾನ ಬೀದಿಯಲ್ಲಿ ಬಿಕಾರಿ ಮಾಡ್ತಾ ಇದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ನಶಾಚಾರಿಗಳ ಹಿಂಡು ಸ್ವಸ್ಥ ಸಮಾಜವನ್ನ ಹಿಂಡ್ತಾ ಇದೆ. ಮೊನ್ನೆ ತೆರೆಗೆ ಬಂದಂತ ಭೀಮಾ ರೀಲ್ ಅಷ್ಟೇ ಅಲ್ಲದೆ ರಿಯಲ್ ಆಗೂ ಕೂಡ ಡ್ರಗ್ಸ್ ವಿರುದ್ಧ ಕದನಕ್ಕೆ ಬಿದ್ದಿದ್ದಾನೆ. ಅದು ಬೆಂಗಳೂರಿನ ಡ್ರಗ್ಸ್ ಕತೆ. ಇತ್ತ ಕೋಲ್ಕತ್ತಾದಲ್ಲಿ ಕೀಚಕನ ವಧೆಗೆ ವಿದ್ಯಾರ್ಥಿಗಳ ಸಮೂಹ ಕಿಚ್ಚೆಬ್ಬಿಸಿ ನಿಂತಿದೆ. ಮಧ್ಯರಾತ್ರಿ ಆರ್ಚಿಕರ್ ಕಾಲೇಜು ಅಕ್ಷರಶಃ ರಣರಂಗವಾಗಿದೆ. ಯುವ ಪಡೆಯ ರಣಾರ್ಭಟಕ್ಕೆ ದೀದಿ ನಾಡಿನ ಆಸ್ಪತ್ರೆಯಲ್ಲಿ ಸಿಕ್ಕಿದ್ದೆಲ್ಲ ಚಿಂದಿ ಚಿಂದಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.